ಅತ್ತೆ ಅತ್ತೆ ಯಾಕೋ ಏನಾಯ್ತು ಶಿಶು? ಇಲ್ಲಿದ್ದೀನಿ ನನ್ನ ಡ್ರಿಂಕ್ಸ್ ಬಾಟ್ಲಲ್ಲಿ. ಇನ್ ಮುಂದೆ ನೀವು ಅದನ್ನ ತಗೊಳ್ಳೋ ಹಾಗಿಲ್ಲ. ಯಾಕೆ ತಗೋಬಾರ್ದು? ಬರೀ ಡ್ರಿಂಕ್ಸ್ ಅಷ್ಟೇ ಅಲ್ಲ, ಊಟದಲ್ಲೂ ರಿಸ್ಟ್ರಿಕ್ಷನ್ಸ್ ಇದೆ ಅಂಕಲ್. ಹೌದು ಡ್ಯಾಡ್, ಪ್ರತಿದಿನ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಹಾಗಲಕಾಯಿ ಜ್ಯೂಸೇ ಕುಡಿಬೇಕು. ನೋ ಕಾಫಿ, ನೋ ಟೀ, ಫ್ರೂಟ್ ಜ್ಯೂಸ್ ಕೂಡ ತಗೊಳ್ಳೋ ಹಾಗಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಗೋಧಿ ನುಚ್ಚಿನ ಅನ್ನನೇ ತಿನ್ನಬೇಕು. ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಬೇಳೆ ಸಾರು, ರಾತ್ರಿ ಸ್ವಲ್ಪ ನವಣೆ ಅಕ್ಕಿ ಅನ್ನ. ನನ್ನ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ನೀವು ಹೇಳೋ ಹಾಗೆ ಇಲ್ಲ ಡ್ಯಾಡ್. ಈಗಾಗಲೇ ನಿಮಗೆ ಹೈ BP ಇದೆ. ಸೊ ನೀವು ಯಾವುದೇ ಐಟಮ್ ತಿಂದರೂ ಕೂಡ ಅದ್ರಲ್ಲಿ ಉಪ್ಪಿರಲ್ಲ. ಸ್ವೀಟ್ ಅಂತೂ ಮುಟ್ಟೋ ಹಾಗೆ ಇಲ್ಲ ಅಂಕಲ್. ನನ್ನ ಕೈಲಿ ಅದೆಲ್ಲ ಸಾಧ್ಯ ಇಲ್ಲ. ಡ್ಯಾಡ್, ನೀವು ಹೀಗೆ ಹೇಳ್ತಿದ್ರೆ ನಾನು ಮತ್ತೆ ಚಕ್ರಿ ಇಬ್ರು USA ಹೊರಟೋಗ್ತೀವಿ. ಆಮೇಲೆ ಇನ್ನು ಮುಂದೆ ನೀವು ನನ್ನ ಮುಖ ಯಾವತ್ತೂ ನೋಡಲ್ಲ. ಜಾಸ್ ನನ್ನ ಮಾತು ಕೇಳಿ. ಡ್ಯಾಡ್, ನನ್ನ ಮಾತು ಕೇಳಿದ್ರೆ ಮಾತ್ರ ನಾನು ನಿಮ್ಮ ಮಾತು ಕೇಳೋದು. ಇನ್ನು ಮುಂದೆ ನೀವು ಡಯಟಲ್ಲಿ ಇರ್ತೀರಾ ತಾನೆ? ಸುಮ್ಮನೆ ಆಯಿತು ಅಂತ ಹೇಳಿ ಅಂಕಲ್. ಪಾಪ ನಿಮ್ಮ ಮಗಳು ತುಂಬ ಪ್ರೀತಿ ಕನ್ಸರ್ನಿಂದ ಕೇಳ್ಕೋಬೇಕಾದ್ರೆ ಆಗಲ್ಲ ಅಂತ ಹೇಳಿ ಯಾಕೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ತೀರಾ ಅಲ್ವಾ? ಅಂಕಲ್ ಏನು ಹೇಳದೆ ಹೋಗ್ತಿದ್ದಾರೆ ಅಂತಂದರೆ ನಿನ್ನ ಮಾತಿಗೆ ಒಪ್ಕೊಂಡ್ರು ಅಂತಲೇ ಅರ್ಥ. ಡೋಂಟ್ ವರಿ. ಹೇಗೋ ಆ ಚಕ್ರಿಂದ ತಪ್ಪಿಸ್ಕೊಂಡು ಈ ಮನೆಗೆ ಬಂದಿದ್ದಾಯಿತು. ಈ ಮನೇಲಿ ನಾನು ಆದಿ ಎಷ್ಟು ನೆಮ್ಮದಿಯಾಗಿದ್ವಿ. ಆದಿ ಒಬ್ಬ ಇಲ್ಲಿ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಯಜಮಾನ್ರಿಲ್ಲ, ದುಬೈಗೆ ಹೋದ್ರು. ಅದೇ ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಎಷ್ಟು ದಿವಸ ಆಯ್ತು ನೀನು ನೋಡಿ. ಬಾ ಬಾ ಒಳಗೆ ಬಾ. ನಿಂತ್ಕೊಳ್ಳಿ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಯಾಕೋ ಅದು ಹೀಗೆ ಕೇಳ್ತಾ ಇದೆಯಾ? ನೀನು ಅಂದ್ರೆ ನನಗೆ ಪ್ರಾಣ ಕಣೋ. ಆಗಿದ್ರೆ ನೀವು ನನಗೆ ಹೇಳ್ದೆ ಕೇಳ್ದೆ ಬಿಟ್ಟು ದುಬೈಗೆ ಹೋಗ್ತಿರ್ಲಿಲ್ಲ. ನಾ ಬೇಕು ಅಂತ ಹೋಗ್ಲಿಲ್ಲ ಕಣೋ. ಅದೇನಾಯ್ತು ಅಂದ್ರೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಭೂಪಾಲ್ ನನಗೆಲ್ಲ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೇಟ್ ಆಯ್ತು ಸರಿ, ನನಗೊಂದು ಮಾತು ಹೇಳ್ದೆ ಮನೆ ಬೀಗನೂ ಕೊಡದೆ ಹೋಗಿದ್ರಲ್ಲ, ಯಾಕೆ? ನಾನು ಬೀಗ ಕೊಡಬೇಕು ಅಂತಾನೆ ಇದ್ದೆ, ಆದರೆ ಅವಸರದಲ್ಲಿ ಹೊರಟ್ಬಿಟ್ಟೆ ಅಷ್ಟೇ. ಈಗ ನೋಡು, ನಿನ್ನ ನೋಡೋಕ್ಕೋಸ್ಕರ ನಾನು ವಾಪಸ್ ಬಂದೀನಿ. ಅತ್ತೆನೂ ಜೊತೆ ಕರ್ಕೊಂಬಂದಿಲ್ಲ. ಪ್ಲೀಸ್ ಆದಿ, ನನ್ನ ಮಾತು ನಂಬೋ. ಸರಿ ಆಯ್ತು, ಇನ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಯಾಕೆ ಸುಮ್ಮನಾದ್ರಿ? ಮಾತಾಡಿ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಹಾಗಲ್ಲ ಆದಿ, ಈಗ ನಾ ಬಂದಿರೋದು ಸ್ವಲ್ಪ ದಿನದ ಮಟ್ಟಿಗೆ. ಅಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ಬಂದು ನಾನು ಎಲ್ಲೂ ಹೋಗಲ್ಲ. ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ನೀವ್ ಹೇಳ್ತಿರೋದು ಖಂಡಿತವಾಗ್ಲೂ ಸತ್ಯ. ಈಗಲಾದ್ರೂ ಸ್ವಲ್ಪ ನಗೋ. ಡ್ಯಾಡ್, ನಿಮ್ಗೊಂದು ವಿಷಯ ಗೊತ್ತಾ? ನಾನೀಗ ಸಾಮಾನ್ಯ ಮನುಷ್ಯ ಅಲ್ಲ, ಒಂದು ಪಾರ್ಟಿ ಮೆಂಬರ್, ಹಾಗೆ ವಿಧಾನಸಭೆ ಅಧ್ಯಕ್ಷ. ಇಸ್ ಇಟ್? ಎಸ್ ಡ್ಯಾಡ್. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ MLA ಸ್ಥಾನಕ್ಕೆ ನಿಂತ್ಕೋತಾ ಇದ್ದೀನಿ. ಅದು ಯಾರ ವಿರುದ್ಧ ಗೊತ್ತಾ? ನಮ್ಮಿಬ್ರು ಶತ್ರು, ಹಾಲಿ MLA ಮಿಸ್ಟರ್ ಸೂರ್ಯ ರಾಜಶೇಖರ್ ವಿರುದ್ಧ. ಅದಕ್ಕೆಲ್ಲ ನನ್ನ ರಾಜಕೀಯ ಗುರುಗಳೇ ಕಾರಣ. ಬನ್ನಿ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಈಗ ಬೇಡ ಆದಿ, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮೀಟ್ ಮಾಡೋಣ. ಅದೆಲ್ಲ ಗೊತ್ತಿಲ್ಲ, ನೀವಾಗ ಬರ್ಬೇಕಷ್ಟೇ. ನೀವು ಮತ್ತೆ ಬರ್ತಿರೋ ದುಬೈಲಿ ಇರ್ತಿರೋ ಯಾರಿಗೂ ಗೊತ್ತು. ಇವಾಗ ಬನ್ನಿ ಡ್ಯಾಡ್, ನೀವು ಬನ್ನಿ ಡ್ಯಾಡ್. ಸೂರ್ಯ, ನಿನ್ನ ಮನೆಯಲ್ಲಿ ನಡೀತಿರೋ 6ನೇ ಮದುವೆನೇ ಕೊನೆಯ ಸಂತೋಷದ ಸಮಾರಂಭ. ಇನ್ನು ಮುಂದೆ ನಡೆಯೋದೆಲ್ಲ ನಿನ್ನ ಅಂತ್ಯದ ಸಂಭ್ರಮನೇ. ಇಷ್ಟು
ದಿವಸ ನಾನೇ ಅಂತ ಮೆರೀತಿದ್ಯಲ್ಲ, ಇನ್ನು ಮುಂದೆ ನಾನೇನು ಅಂತ ತೋರಿಸ್ತೀನಿ ನಿನಗೆ. ಆರ್ಯನ್ ಮದುವೆ ನಡೆಯುತ್ತೆ ಅಂತೀರಾ? ಮದುವೆ? ಅರ್ಪಿತಾ, ಏನು ಮಾತು ಅಂತ ಆಡ್ತಿದ್ಯಾ? ನಿನಗೆಲ್ಲ ಗೊತ್ತಿದ್ದು ಈ ರೀತಿ ಪ್ರಶ್ನೆ ಮಾಡ್ತಿದ್ಯಲ್ಲ ನೀನು. ಹಾಗಲ್ಲ, ನನ್ನ ಸಿಕ್ಸ್ ಸೆನ್ಸ್ ಯಾಕೋ ಹೇಳ್ತಿದೆ ಈ ಮದುವೆ ನಡೆಯಲ್ಲ ಅಂತ. ಶುಭ ನುಡಿಯೋ ಗಿಳಿರಾಮ ಅಂತಂದ್ರೆ ಸಾವು ಬಯಸೋ ಗೂಬೆ ಥರ ಮಾತಾಡ್ತಿದ್ಯಾ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಆ ಸೂರ್ಯನ ಮನೆ ಅಂತ್ಯ ಕಾಣೋದು ನನ್ನ ಆಸೆ. ಆದರೆ ಸಾಕು, ಏನು ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನೀನೇನಕ್ಕ ಅಣ್ಣ ಆಗುತ್ತೆ ಅಂದ್ರೆ ಆಗಲ್ಲ ಅಂತ ಅಡ್ಬಾಯ್ ಆಗ್ತೆ. ಅರ್ಪಿತಾ, ನೀನು ಅಡ್ಡಬಾಯಿ ಹಾಕಿದ್ರು ಸರಿ, ಬಿಟ್ಟರು ಸರಿ, ಈ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಸಿಹಿ ಸುದ್ದಿ ಇನ್ನು ಮುಂದೆ ಸೂರ್ಯನ ವಿಷಯದಲ್ಲಿ ಇರಲ್ಲ. ಇನ್ನೇನಿದ್ರು ಬರೀ ಕಹಿ ಸುದ್ದಿನೇ. ಅದಕ್ಕೆ ನಾಳೆನೇ ಮುಹೂರ್ತ ಫಿಕ್ಸ್ ಮಾಡಾಗಿದೆ. ಮುಹೂರ್ತನ? ಯಾವುದದು? ನಾಳೆ ಸೂರ್ಯ ಉದಯ ಆಗ್ತಿದ್ದ ಹಾಗೆ ಕಿಡ್ನ್ಯಾಪ್ ಆಗಿರೋ ಹುಡುಗಿ ಅಲ್ಲಿ ಪ್ರೆಸ್ ಮೀಟ್ ಕರೀತಾಳೆ. ಏನಾದಿತ್ಯ, ಯಾರನ್ನ ಕರ್ಕೊಂಬಂದಿದ್ಯಾ? ಸರ್ ನಮ್ಮ ತಂದೆ ಶಶಾಂಕ್ ಅಂತ. ನಮಸ್ಕಾರ. ಓಹ್, ಸೋ ಸ್ಮಾರ್ಟ್. ನಮಸ್ತೆ ಸರ್. ನನ್ನ ಮಗ ಆದಿತ್ಯ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾನೆ. ನನ್ನ ಬಗ್ಗೆ ಹೇಳೋವಂಥ ವ್ಯಕ್ತಿ ನಾನಲ್ಲ, ಎಲ್ಲ ನಿಮ್ಮ ಮಗನ ಅದೃಷ್ಟ. ಈ ರಾಜಕೀಯ ಅನ್ನೋದು ಇದೆಯಲ್ಲ, ಇದೆಲ್ಲ ಕೈಯೂ ಹಿಡಿಯಲ್ಲ ಸರ್. ಆದರೆ ಯಾರ ಬಗ್ಗೆ ಇಷ್ಟ ಇದೆಯೋ ಅವ್ರು ಮಾತ್ರ ಕೈ ಹಿಡಿಯುತ್ತೆ ಅಷ್ಟೇ. ನೀವು ಹೇಳೋದು ಸರಿನೇ, ಆದರೆ ನನ್ನ ಮಗನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಇಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಮಗನಲ್ಲಿ ಹೋರಾಟ ಮಾಡೋ ಎಲ್ಲ ಗುಣಗಳು ಇದೆ, ನಾಯಕನಾಗೋ ಎಲ್ಲ ಲಕ್ಷಣಗಳು ಕೂಡ ಇದೆ. ಅದಕ್ಕೆ ತಾನೇ ನಮ್ಮ ಪಾರ್ಟಿ ಮೆಂಬರಾಗಿ ಸ್ವಲ್ಪ ದಿನದಲ್ಲಿ ಅವನ್ನ ಅಧ್ಯಕ್ಷನಾಗಿ ಮಾಡಿರೋದು. ನೆಕ್ಸ್ಟ್ MLA ಸೀಟ್ಗೆ ಕಂಟೆಸ್ಟ್ ಮಾಡ್ತಿರೋದು. ನೀವೇ ನನಗೆಲ್ಲ ಸರ್. ನೀವಿರಲಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಬೆಳಕೆ ಆಗ್ತಿರ್ಲಿಲ್ಲ. ಮತ್ತೆ ನಂಗೆ ಹೊಗಳ್ತಾ ಇದೆಯಾ ನೋಡು, ಇವೆಲ್ಲ ನಂಗೆ ಇಷ್ಟ ಆಗಲ್ಲ. ನೋಡು ಆದಿತ್ಯ, ನಿಂಗೆ MLA ವಿರುದ್ಧ ಹೋರಾಡೋಕ್ಕೆ ಇನ್ನೊಂದು ಚಾನ್ಸ್ ಸಿಗ್ತಾ ಇದೆ, ಅದನ್ನು ಯೂಸ್ ಮಾಡ್ಕೊ. ಇವಾಗ ಏನು ಮಾಡ್ಬೇಕು ಹೇಳಿ ಸರ್? ಒಟ್ಟಲ್ಲ ಸೂರ್ಯ ರಾಜಶೇಖರ್ ಹಾಲಿ MLA ಅಂತ ಮಾಜಿ MLA ಆಗಬೇಕು ಅಷ್ಟೇ. ನಾಳೆ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ ಕಿಡ್ನಾಪ್ ಆದ ಹುಡುಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾಳೆ. ಆ ಪ್ರೆಸ್ ಮೀಟಲ್ಲಿ ಕಿಡ್ನಾಪ್ ಮಾಡಿಸಿದ್ದು MLA ಸೂರ್ಯ ರಾಜಶೇಖರ್ ಅಂತ ಹೇಳಿಕೆ ಕೊಡ್ತಾಳೆ. ಅದೇ ಸಾಧ್ಯ ಸರ್? ಕಿಡ್ನಾಪ್ ಆಗಿದ್ದ ಹುಡುಗಿ ನನ್ನ ಹತ್ರ MLA ಕಡೆಯವ್ರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ಲು. MLAನೇ ಕಿಡ್ನಾಪ್ ಮಾಡಿದ್ದು ಅಂತ ಏನು ಹೇಳಿಲ್ವಲ್ಲ. ಈಗಿರ್ಬೇಕಾದ್ರೆ ಅದೇ ಸಾಧ್ಯ ಸರ್? ರಾಜಕೀಯದಲ್ಲಿ ಎಲ್ಲಾನು ಮಾಡಬೇಕು ಆದಿತ್ಯ. ಒಂದು ವೇಳೆ ಆ ಹುಡುಗಿ ನೀನು ಹೇಳ್ದಂಗೆ ಹೇಳ್ತೀನಿ ಅಂತಂದರೆ ಹಾಗಲ್ಲಮ್ಮ ಹೀಗೆ ಅಂತ ನಾವು ಹೇಳ್ಕೊಡ್ಬೇಕು. ಆಗಲೇ ರಾಜಕೀಯದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಸರ್, ನೀವಾದರೂ ಹೇಳಿ ನಿಮ್ಮ ಮಗನಿಗೆ, ಆಗಲೇ ರಾಜಕೀಯದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಹೌದು ಆದಿತ್ಯ, ನೀನು ರಾಜಕೀಯದಲ್ಲಿ ಇರಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಇಲ್ಲ ಅಂದರೆ ನೀನು ನಿನ್ನ ಗುರಿನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಡ್ಯಾಡ್, ಅದು ಆದಿ, ಕಲಿಯುಗದಲ್ಲಿ ಮೋಸ ಮಾಡೋದು ತಪ್ಪಲ್ಲ. ಅಷ್ಟಕ್ಕೂ ನೀನೇನು ಮೋಸ ಮಾಡ್ತಾ ಇಲ್ವಲ್ಲ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತಾ ಇದೆಯಾ. ನೀನು ರಾಜಕೀಯ ಗುರುಗಳು ಹೇಳಿದಾಗ ಕೇಳು, ನೀನು ಚೆನ್ನಾಗಿ ಬೆಳಿತೀಯ. ಆದರೂ ಡ್ಯಾಡ್, ಆಗ ನೋಡು ಬೆಳಕು ಹರಿಯೋಷ್ಟೊತ್ತಿಗೆ ಫೇಮಸ್ ಆಗ್ತೀಯ ಕಣ. ಹೇಳಿದ್ನಲ್ಲ ಇವತ್ತು ನೀನು ಇಲ್ಲೇ ಇರು ಅಂತ. ಅದೇ ಯಾಕೆ ಅಂತ ಏನು ಹೇಳಲೇ ಇಲ್ವಲ್ಲ ಸರ್? ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನೀನು ಇಲ್ಲಿಂದಲೇ ಹೋಗಬೇಕು. ಏನು ಸರ್ ಅಂಥ ಇಂಪಾರ್ಟೆಂಟ್ ಕೆಲಸ? ನಾನು ಮನೆಯಿಂದ ಬಂದರೆ ಏನೋ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ, ಒಂದು ರಾತ್ರಿ ಕಳೆಯೋಷ್ಟೊತ್ತಿಗೆ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನೀ ಇಲ್ಲೇ ಇರು, ಬೆಳಿಗ್ಗೆ ಎಲ್ಲ ವಿಷಯ ಹೇಳ್ತೀನಿ. ನನ್ನನ್ನು ಕಿಡ್ನಾಪ್ ಮಾಡಿದ ರೌಡಿಗಳು MLA ಸೂರ್ಯ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಮಾತಾಡ್ಕೊಳ್ತಿದ್ದನ್ನು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಇನ್ಸ್ಪೆಕ್ಟರ್ ಆರ್ಯ ಅವ್ರಿಗೆ ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆದರೆ MLA ಸೂರ್ಯ ರಾಜಶೇಖರ್ ಅವ್ರ ತಂದೆ ಆದ ಕಾರಣ ಅವ್ರ ಮೇಲೆ ಯಾವ ಕೇಸ್ನೂ ರಿಜಿಸ್ಟರ್ ಮಾಡ್ಕೊತಿಲ್ಲ. ಅಂದರೆ ಅದರ ಅರ್ಥ ಏನು? MLA ಸೂರ್ಯ ರಾಜಶೇಖರ್ ಅವರು ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ತಾನೇ? ಅದು ಗೊತ್ತಿದ್ದು ಆರ್ಯ ಅವರು ಅವ್ರ ತಂದೆನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಕಾನೂನು ಪಾಲನೆ ಮಾಡಬೇಕಾಗಿರೋ ಇನ್ಸ್ಪೆಕ್ಟ್ರೆ ಈ ಥರ ಅನ್ಯಾಯ ಮಾಡ್ತಿದ್ರೆ ನಾನು ಇನ್ನೂ ಎಷ್ಟು ದಿನ ಕಾಯ್ಬೇಕು ಹೇಳಿ? ಅದಕ್ಕೆ
ಇವತ್ತು ನಿಮ್ಮನ್ನೆಲ್ಲ ಕರೆದು ನನಗೆ ಆಗ್ತಿರೋ ಅನ್ಯಾಯನ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಕಾರ MLA ಸೂರ್ಯರವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತನಾ? ಹೌದು, ಅವರೇ ನನ್ನ ಕಿಡ್ನಾಪ್ ಮಾಡಿಸಿರೋದು. ಹೌದು, ನಿಮ್ಮನ್ನ ಕಿಡ್ನಾಪ್ ಮಾಡಿಸೋದ್ರಿಂದ ಸೂರ್ಯ ಅವ್ರಿಗೆ ಏನು ಲಾಭ? ನಿಮಗೂ MLA ಸೂರ್ಯ ಅವ್ರಿಗೂ ಏನಾದರೂ ವೈಮನಸ್ಸೆ ಆಯ್ತಾ? ನೀವು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇದನ್ನೆಲ್ಲ ನೀವು MLA ಸೂರ್ಯ ಅವ್ರನ್ನೇ ಕೇಳಬೇಕು. ಹೇಳಿ ಸರ್, ಕಿಡ್ನಾಪ್ ಆಗಿರೋ ಹುಡುಗಿ ಪ್ರೆಸ್ ಮೀಟ್ನ ಕರೆಸಿದ್ದಾಳೆ. ಅವರು ನೀವೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ನೋಡಿ, ಅವ್ರು ಏನು ಹೇಳಿದ್ರು ಸರಿ ಬಿಟ್ಟರು ಸರಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ತಪ್ಪು ತಿಳ್ಕೊಬೇಡಿ ಸರ್, ಯಾಕೆಂದರೆ ಆ ಹುಡುಗಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅನ್ನಿಸ್ತಾ ಇದೆ. ಇನ್ಸ್ಪೆಕ್ಟರ್ ಆರ್ಯ ಅವರು ಕಂಪ್ಲೇಂಟ್ ತೊಗೊಳ್ದೇನೆ ನಿಮ್ಮನ್ನು ಸೇವ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಹುಡುಗಿ ಹೇಳ್ತಿದ್ದಾಳೆ ಸರ್. ಪ್ರೆಸ್ನವ್ರಿಗೆ ನೀವು ಕೊಡೋ ಉತ್ತರ ಏನು ಸರ್? ನೋಡಿ, ಸದ್ಯಕ್ಕೆ ನಾನು ಯಾವ ಹೇಳಿಕೆನೂ ಕೊಡಲ್ಲ. ಸಮಯ ಬಂದಾಗ ನಾನೇ ನಿಮ್ಮನ್ನೆಲ್ಲ ಕರೆದು ಸ್ಪಷ್ಟನೆ ಕೊಡ್ತೀನಿ. ಹಾಗಾದರೆ ನಾವು ನಿಮ್ಮ ಮನೆ ಹತ್ರ ಬರ್ಬೋದಾ ಸರ್? ಬೇಡ, ಹೇಳಿದ್ನಲ್ಲ ನಾನೇ ನಿಮ್ಮನ್ನೆಲ್ಲ ಕರಿತೀನಿ ಅಂತ. ನನ್ನನ್ನು ಕಿಡ್ನಾಪ್ ಮಾಡಿದ ರೌಡಿಗಳು MLA ಸೂರ್ಯ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಮಾತಾಡ್ಕೊಳ್ತಿದ್ದನ್ನು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದು ಗೊತ್ತಿದ್ದು ಆರ್ಯ ಅವರು ಅವ್ರ ತಂದೆನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅಂತೂ ನಾವು ಅನ್ಕೊಳ್ಳಿ ಟೈಮ್ ಬಂದೇ ಬಿಡಿ. ಆದಿ ಆದಿ ಸರ್, ಕರೆದ್ರಾ? ಕೂತ್ಕೋ. ನಿನ್ನನ್ನು ಯಾಕೆ ಇಲ್ಲೇ ಇರಕ್ಕೆ ಹೇಳಿದೆ ಅಂತ ಕೇಳ್ತಾ ಇದ್ದೆ ಅಲ್ವಾ? ಅದನ್ನು ಹೇಳೋ ಟೈಮ್ ಇವಾಗ ಬಂದಿದೆ. ಅಂದರೆ ಕಿಡ್ನ್ಯಾಪ್ ಆದ ಹುಡುಗಿ ಪ್ರೆಸ್ ಮೀಟ್ ಕರೆದು ಕಿಡ್ನ್ಯಾಪ್ ಮಾಡಿಸಿದ್ದು MLA ಸೂರ್ಯನೇ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಹೌದಾ? ಅದೇಗೆ ಸಾಧ್ಯ ಸರ್? ಅವಳು ನಿಜ ಹೇಳ್ತಿದ್ದಾಳೋ ಸುಳ್ಳು ಹೇಳ್ತಿದ್ದಾಳೋ ಅದ್ರ ಬಗ್ಗೆ ನಿಂಗೆ ಕಾಳಜಿ ಬೇಡ. ನೀನು ಹೇಗೆ ಬೆಳಿಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡು. ಈಗ ಅದಕ್ಕೆ ಸರಿಯಾದ ಸಮಯ. ಆಯಿತು ಸರ್, ನಾನೀಗೇನು ಮಾಡಬೇಕು ಅಂತ ಹೇಳಿ. ನೀನೀಗ ಇಮ್ಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರಿಬೇಕು. ನಾನು ಪ್ರೆಸ್ ಮೀಟ್ ಕರಿಬೇಕಾ? ಯಾಕೆ? ನಾನೀಗ ಅವ್ರ ಹತ್ರ ಏನು ಹೇಳೋಕ್ಕಾಗತ್ತೆ? ಅದಕ್ಕೆ ಕೆಲವು ಕಾರಣಗಳಿವೆ. ಇಲ್ಲಿದೆಯಲ್ಲ ಈ ಫೈಲ್ಸು, ನೀನು ಸೂರ್ಯ ಅವ್ರ ಆಫೀಸ್ಗೆ ಹೋಗಿದ್ದಾಗ ಒಂದು ಫೈಲು ಇದು ಫೋರ್ಜರಿ ಫೈಲ್ ಅಂತ ಅವ್ರು ಸೈನ್ ಮಾಡದೆ ವಾಪಸ್ ಕೊಟ್ಟಿದ್ದು. ಇನ್ನೊಂದು, ಸೂರ್ಯನೇ ಮೆಂಬರ್ ಆಗಿರೋ ಟ್ರಸ್ಟ್ಗೆ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಆಡಳಿತ ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿರೋ ಕೆಲಸ ಮಾಡಿದ್ದಾನೆ. ಅಂದರೆ ಫಂಡ್ಸ್ ರಿಲೀಸ್ ಮಾಡಿಕೊಂಡು ಆ ಸೂರ್ಯ ಅದನ್ನು ತಿಂದಾಕಿದ್ದಾನೆ. ಅಲ್ಲ ಸರ್, ಆ ಫೈಲಿಗೆ ಸೈನ್ ಹಾಕ್ಸ್ಬಿಡ ಅಂತ ನೀವೇ ತಾನೇ ಹೇಳಿದ್ದು? ಹೌದು, ನಾನು ಹೇಳಿದ್ದೆ. ಆದರೆ ನಾನು ಹೇಳಿದ್ದು ಆ ಭ್ರಷ್ಟಾಚಾರದ ಫೈಲ್ಗೆ ಸೈನ್ ಮಾಡಿಸ್ಬೇಕು ಅಂತಲ್ಲ, ಅದು ಅವನು ವೈಯಕ್ತಿಕವಾಗಿ ಮಾಡ್ಕೊಂಡಿರೋದು. ನೀನು ತೊಗೊಂಡೋಗಿ ಕೊಟ್ಟಿಯಲ್ಲ ಜುನಿಯನ್ ಫೈಲು, ಸೈನ್ ಆಗದೆ ವಾಪಸ್ ಕೊಟ್ಟಿರೋ ಆ ಸೂರ್ಯ ತನ್ನ ಸ್ವಾರ್ಥಕ್ಕೆ ಹೇಗೆ ಅಧಿಕಾರ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಪಾಯಿಂಟ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡು. ಜೊತೆಗೆ ಆ ಕಿಡ್ನ್ಯಾಪ್ ಆದ ಹುಡುಗಿ ಹೇಳಿಕೆ ಬಗ್ಗೆನೂ ಮಾತಾಡು. ಆಮೇಲೆ ಸೂರ್ಯ ರಾಜಶೇಖರ್ ಅವರೇ ಕಿಡ್ನ್ಯಾಪ್ ಮಾಡಿಸಿದ್ರು ಅಂತ ಆ ಹುಡುಗಿ ನಿನ್ನ ಹತ್ರ ಹೇಳಿದ್ಲು ಅಂತ ಹೇಳಿಕೆ ಕೊಡು. ಆಗ ನೀವು ಮುಂದಿನ ಎಲೆಕ್ಷನಲ್ಲಿ MLA ಆಗೋದು ಗ್ಯಾರಂಟಿ. ಅದೇನೋ ಸರಿ, ನಾನು ಇದನ್ನೆಲ್ಲ ಇಟ್ಕೊಂಡು ಪ್ರೆಸ್ ಮೀಟು ಮಾಡ್ತೀನಿ. ನೀವು ಹೇಳ್ದಾಗೆ ಸೂರ್ಯರ ಮೇಲೆ ಭ್ರಷ್ಟಾಚಾರದ ಆಪಾದನೆಯೂ ಮಾಡ್ತೀನಿ. ಇದನ್ನೆಲ್ಲ ರಾತ್ರಿ ಮನೆಗೆ ಹೋಗೇ ಮಾಡ್ಬೋದಿತ್ತಲ್ಲ? ಮಾಡ್ಬೋದಾಗಿತ್ತು. ಆದರೆ ಅಕಸ್ಮಾತ್ ನೀ ಈ ಫೈಲ್ ಮನೆಗೆ ತೊಗೊಂಡೋಗಿ ಅಪ್ಪ ಅಮ್ಮನ ಮೇಲಿನ ಸೆಂಟಿಮೆಂಟ್ ಕರ್ಗಿ ನೀನು ಈ ಫೈಲ್ ಬಿಸಾಕ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು? ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ರಾಜಕೀಯದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಆದಿತ್ಯ. ಸರ್, ನಾನು ಎಲ್ರಾಗಲ್ಲ ಸರ್. ನೀನು ಎಲ್ರಾಗೂ ಇದೆಯೋ ಇಲ್ವೋ ಅದು ಹೈಕಮಾಂಡ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನೀನು ಆದಷ್ಟು ಬೇಗ ಇವತ್ತು ಪ್ರೆಸ್ ಮೀಟ್ ಕರೆದು ಮಾತಾಡು. ಕಬ್ಬಣ ಕಾದಾಗಲೇ ಬಡ್ದು ಬಗ್ಗಿಸ್ಬೇಕು. ಆಯಿತು ಸರ್, ನಾನು ಈಗಲೇ ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಸೆಂಟಿಮೆಂಟ್ ಕರಗಿ ಇವತ್ತು ಪ್ರೆಸ್ ಮೀಟ್ ಕರೀದೆ ಹಾಗೆ ಹೋದರೆ ನಿನ್ನ ಭವಿಷ್ಯಕ್ಕೆ ನೀನೇ ಕಲ್ಲು ಹಾಕೋತೀಯ. ಹುಷಾರ್. ಸರಿ ಸರ್, ಬರ್ತೀನಿ. ಹೊರಡು. ಏನಾಯ್ತು ಡ್ಯಾಡ್? ಕಿಡ್ನಾಪ್ ಮಾಡಿಸಿರೋ ಹುಡುಗಿ ಪ್ರೆಸ್ ಮುಂದೆ ಹೋಗಿದ್ದಾಳಂತೆ, ನಿಜನಾ? ಪ್ರೆಸ್ವರೆಗೂ ಹೋಗ್ಬಿಟ್ಲಾ? ಸ್ವಲ್ಪ ದಿನ ಸುಮ್ಮನಿರು ಅಂತ ಹೇಳಿದ್ದೆ. ಅಂದ್ರೆ ಈ ವಿಷಯ ನಿನಗೆ ಮುಂಚೆನೇ ಗೊತ್ತಿತ್ತಾ? ಮತ್ತೆ ಯಾಕೋ ತಿಳಿಸ್ಲಿಲ್ಲ? ಸೂರ್ಯರೇ, ಏನಾಯ್ತು? ಆ ಕಿಡ್ನಾಪ್ ಆಗಿರೋ ಹುಡುಗಿ ಪ್ರೆಸ್ ಮುಂದೆ ಹೋಗಿ ಸೂರ್ಯ ರಾಜಶೇಖರ್ ನನ್ನ ಕಿಡ್ನಾಪ್ ಮಾಡಿಸಿದ್ದು ಅಂತ ಗೊತ್ತಿದ್ರು ಅವ್ರ ಮಗ ಆರ್ಯ ತಂದೆ ಅನ್ನೋ ಕಾರಣಕ್ಕೆ ಯಾವ ಕ್ರಮನೂ ತಗೊಂಡಿಲ್ಲ ಅಂತ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾಳೆ. ಈ ವಿಷಯವನ್ನು ಗೊತ್ತಿದ್ರು ಮುಚ್ಚಿಟ್ಟಿದ್ದಾನೆ. ಯಾಕೋ ಹೀಗೆ ಮಾಡಿದೆ? ಯಾಕಂದ್ರೆ ಈ ಕೇಸಲ್ಲಿ ನಿಮ್ಮ ಕೈವಾಡ ಏನು ಇಲ್ಲ ಅಂತ ನಂಗೆ ಗೊತ್ತು. ಆದರೆ ಹುಡುಗಿ ಪದೇ ಪದೇ ನೀವೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ಈ ವಿಷಯ ನಿಮಗೆ ಗೊತ್ತಾದ್ರೆ ಹರ್ಟ್ ಆಗುತ್ತೆ ಅಂತ ಹೇಳಲಿಲ್ಲ.
ಹೇಗೆ ಹೇಳಬೇಕು ಅಂತ ಧೈರ್ಯನೂ ಬರಲಿಲ್ಲ. ನನ್ನ ಮಾನ ಮರ್ಯಾದೆ ಹೋಗ್ತಿದ್ಯಲ್ಲೋ, ಏನೋ ಮಾಡೋದು? ನನಗೆ ತಿಳಿಸ್ಬೇಕು ತಾನೇ. ಡ್ಯಾಡ್, ಹಲೋ ಸರ್, ಹೇಳಿದ್ನಲ್ಲ, ನನಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾನೇ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಪ್ಲೀಸ್ ಅಲ್ಲಿವರೆಗೆ ತೊಂದರೆ ಕೊಡಬೇಡಿ. ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಡ್ಯಾಡ್, ನೀವೇನು ಯೋಚನೆ ಮಾಡಿಬಿಡಿ. ನಾನು ಈಗಲೇ ಅಲ್ಲಿಗೆ ಹೋಗಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಕೊಟ್ಟು ಬರ್ತೀನಿ. ನೀನು ಎಲ್ಲಿಗೂ ಹೋಗೋದು ಬೇಡ ಕಣೋ, ಇಲ್ಲ ಇರೋ ಪ್ಲೀಸ್. ಇಲ್ಲ ಡ್ಯಾಡ್, ಹೋಗದೆ ಇದ್ರೆ ತಪ್ಪಾಗ. ಆರ್ಯ, ಆರ್ಯ ಅಲ್ಲಿ ಹೌದಾ? ನೋಡಿದ್ರಾ ನನ್ನ ಸ್ಥಿತಿ ಎಲ್ಲಿಗೆ ಬಂತು ಅಂತ? ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗ ಆದಿನೇ. ನೋಡಿ, ನೀವು ಟೆನ್ಷನ್ ಮಾಡ್ಕೊಬೇಡಿ, ಧೈರ್ಯವಾಗಿರಿ. ಆರ್ಯ ಅಲ್ಲಿಗೆ ಹೋಗಿದ್ದಾನಲ್ಲ, ಅವನು ಏನಾದರೂ ಮಾಡ್ತಾನೆ. ಅವನೇನ್ರಿ ಮಾತಾಡ್ತಾನೆ? ಇಷ್ಟು ದಿನ ಬೇಕಾಗಿತ್ತಾ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ಕಂಡುಹಿಡಿಯೋದಕ್ಕೆ? ನೋಡಿ, CM ಫೋನ್ ಮಾಡ್ತಾ ಇದ್ದಾರೆ. ಏನು ಹೇಳಿ ನಾನು? ಒಂದು ಕೆಲಸ ಮಾಡಿ, ನೀವೇ ಮಾತಾಡಿ. ಹುಷಾರಿಲ್ಲ, ಮಲಗಿದ್ದಾರೆ ಅಂತ. ಪ್ಲೀಸ್ ಪ್ಲೀಸ್ ತಗೊಳ್ಳಿ. ಸರ್, ನಾನು ಸೂರ್ಯವ್ರ ಮಿಸ್ಸಸ್ ಮಾತಾಡ್ತಾ ಇರೋದು. ಹೇಳಿ ಡ್ಯಾಡ್. ಎಲ್ಲಿದೆಯಾ ಅದೇ? ನಾನೀಗ ಅರ್ಜೆಂಟಾಗಿ ಪ್ರೆಸ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಡ್ಯಾಡ್. ಪ್ರೆಸ್ ಮೀಟಾ? ಯಾಕೆ, ಏನಂತ ವಿಷಯ? ಅಯ್ಯೋ ಡ್ಯಾಡ್, ಈಗ ಆಲ್ರೆಡಿ ಒಂದು ಹುಡುಗಿ ಸೂರ್ಯ ಅವ್ರ ಬಗ್ಗೆ ಕಿಡ್ನಾಪ್ ವಿಷಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾಳೆ. ಈಗ ನಾನು ಅವ್ರನ್ನ ಭ್ರಷ್ಟಾಚಾರ ವಿಷಯದಲ್ಲಿ ಸಿಗಾಕ್ಸೋದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದಷ್ಟೊಂದು ಇಂಪಾರ್ಟೆಂಟಾ? ಹೌದು ಡ್ಯಾಡ್, ಈ ಒಂದು ಭ್ರಷ್ಟಾಚಾರ ವಿಷಯದಲ್ಲಿ ಸೂರ್ಯನ ವಿರುದ್ಧ ಹೇಳಿಕೆ ಕೊಟ್ಟರೆ ಸಾಕು, ಅವರು MLA ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಷ್ಟು ಇಂಪಾರ್ಟೆಂಟ್ ಗೊತ್ತಾ? ನೀನೀಗ ಪ್ರೆಸ್ ಮೀಟ್ ಮಾಡೋಕ್ಕೆ ಮುಂಚೆ ಬಂದು ನನ್ನ ನೋಡು. ನನಗೊಂದು ವಿಷಯ ಹೇಳಬೇಕು, ಆಮೇಲೆ ಪ್ರೆಸ್ ಮೀಟ್ ಮಾಡೋವಂತೆ. ಡ್ಯಾಡ್, ಪ್ರೆಸ್ ಮೀಟ್ ಮುಗಿಸ್ ಬರಲಾ? ಬೇಡ, ಕೆಲಸ ಕೆಟ್ಟೋಗುತ್ತೆ. ಮೊದಲು ಇಲ್ಲಿಗೆ ಬಾ, ನಾ ಹೇಳಿದಾಗ ಆಮೇಲೆ ಮಾಡುವಂತೆ. ಸರಿ ಡ್ಯಾಡ್, ನಾನು ಈಗಲೇ ಬರ್ತೀನಿ. ಓಕೆ. ಸರ್, ಈ ಹುಡುಗಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ನೀವು ತಾನೇ? ಹೌದು, ಆದರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿಲ್ಲ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತೀರಾ ಸರ್? ಆದರೆ ಹುಡುಗಿ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ದೇನೆ MLA ಸೂರ್ಯ ಅವರು ನಿಮ್ಮ ಅಪ್ಪ ಆಗಿರೋದ್ರಿಂದ ಅವ್ರನ್ನ ಉಳ್ಸಕ್ಕೆ ನೋಡ್ತಿದ್ರೆ ಅಂತ ಗೊತ್ತಾಗಿದೆ ಸರ್. ಇದಕ್ಕೆ ನಿಮ್ಮ ಉತ್ತರ ಏನು? ಯಾರನ್ನು ಪ್ರೊಟೆಕ್ಟ್ ಮಾಡೋ ಉದ್ದೇಶ ನಂದಲ್ಲ. ಹಾಗೆ ನನ್ನ ಅಧಿಕಾರ ನನ್ನ ಪರ್ಸನಲ್ ಯೂಸ್ ಮಾಡ್ಕೊಳ್ಳೋಕ್ಕೆ ಇಷ್ಟನೂ ಪಡಲ್ಲ. ಈ ಹುಡುಗಿ ಒಂದೊಂದು ಸಾರಿ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಟ್ಟಿರೋ ಕಾರಣ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾ ಇದೆ. ಅಲ್ಲ ಸರ್, ಕಿಡ್ನಾಪ್ ಆಗಿ 1 ತಿಂಗಳಾಗ್ತಾ ಬಂತು, ತಾವಿನ್ನ FIR ದಾಖಲಿಸ್ಕೊಂಡಿಲ್ಲ ಅಂದ್ರೆ ಏನರ್ಥ? ತನಿಖೆ ದಿಕ್ಕನ್ನ ಬದಲಾಯಿಸಿದಾರ ಅಂತ ತಾನೆ? ಇಲ್ಲ, ಖಂಡಿತವಾಗ್ಲಿಲ್ಲ. ಇಷ್ಟಲ್ಲೇ ತನಿಖೆ ಮುಗಿಯುತ್ತೆ. ವರದಿ ಆಚೆ ಬಂದಮೇಲೆ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಹುಡುಗಿನ ಸ್ಪಾಟ್ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತೇವೆ. ಇಲ್ಲ, ನಾನು ಬರಲ್ಲ. ನೀವು ನಾನು ತಪ್ಪಾರಿಗೆ ಹೇಳೋ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದೇನು ಹೇಳೋದು ಕೇಳೋದು ಇದ್ರೆ ಇಲ್ಲೇ ಪ್ರಶ್ನವ್ರ ಮುಂದೆನೇ ಕೇಳಿ. ನೀವು ನಿಮ್ಮ ತಂದೆನ ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡ್ತಾ ಇರೋರನ್ನ ಕರ್ಕೊಂಡೋಗಿ ದಿಕ್ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಬಾಯಿ ಬಂದಂಗೆ ಪ್ರಶ್ನೆ ಕೇಳಬೇಡಿ. ನಾನೇನಾದ್ರು ದಾರಿ ತಪ್ಪಿಸೋನಾಗಿದ್ರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಈ ಹುಡುಗಿ ನಿಮ್ಮೆಲ್ಲರ ಮುಂದೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೂ ಇರಲಿಲ್ಲ. ಹಾಗಾದ್ರೆ ನಿಮ್ಮ ಜೊತೆ ನಾವು ಬರ್ಬೋದಾ ಸರ್? ನೀವು ಯಾರು ನನ್ನ ಜೊತೆ ಬರೋದು ಬೇಕಾಗಿಲ್ಲ. ಬಿಕಾಸ್ ನಾವೇ ಎಲ್ಲಿಗೆ ಹೋಗ್ತಿದೀವಿ ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಸರ್? ಈ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ರು ಅಂತ ಇನ್ನೂ ಯಾವ್ದು ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಅದಕ್ಕೆ ಫಸ್ಟು ಕಿಡ್ನಾಪ್ ಆಗಿದ್ದ ಜಾಗನ ಈ ಹುಡುಗಿ ಕಂಡುಹಿಡಿಬೇಕು. ಇಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಇನ್ನಷ್ಟು ದಿನ ಮುಂದೆ ಹೋಗುತ್ತೆ. ಸೊ ಪ್ಲೀಸ್, ನೀವೆಲ್ಲರೂ ನನ್ನ ಜೊತೆ ಕೋಆಪ್ರೇಟ್ ಮಾಡಬೇಕು. ಈಗಲಾದರೂ ಬರ್ತೀಯಮ್ಮ? ಸರಿ ಸರ್, ಬರ್ತೀನಿ. ಥ್ಯಾಂಕ್ ಯು. ಅದ್ಯಾವುದೋ ಫೈಲು ಒಂದಿಯಲ್ಲ, ಅಷ್ಟು ಇಂಪಾರ್ಟೆಂಟಾ? ಅದರಿಂದ ಸೂರ್ಯನ MLA ಸ್ಥಾನಕ್ಕೆ ಕೂತು ಬರುತ್ತಾ? ಹೌದು ಡ್ಯಾಡ್, ಬಡವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಸಂಘ ಕಟ್ಟಿದ್ರು. ಆ ಸಂಘಕ್ಕೆ ಇವರೇ ರೆಕಮೆಂಡ್ ಮಾಡಿದ್ರು. ಗೌರ್ಮೆಂಟ್ ಇಂದ ಫಂಡು ರಿಲೀಸ್ ಮಾಡಿದ್ರು. ಆ ದುಡ್ಡನ್ನ ಇವರೇ ನುಂಗಿ ನೀರು ಕುಡಿದಿದ್ದಾರೆ. 50 ಲಕ್ಷ ಡ್ಯಾಡ್, ದೊಡ್ಡ ಅಮೌಂಟು. ಇಂಥ ಭ್ರಷ್ಟಾಚಾರದ ಕೆಲಸನ ಪ್ರೆಸ್ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಟಿವಿಲಿ ಪೇಪರಲ್ಲಿ ದೊಡ್ಡ ಹೆಡ್ಲೈನ್ಸ್ ಆಗುತ್ತೆ. ಅದು ನ್ಯೂಸ್ ಚಾನೆಲ್ಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ರಿಪೀಟ್ ಟೆಲಿಕಾಸ್ಟ್ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ಆಗ್ತಾರೆ. ಆವಾಗ ಅವ್ರ ವಿರೋಧಿಗಳು ಅಂದ್ರೆ ನಾವುಗಳು ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡ್ತೀವಿ. ಆವಾಗ
ವಿಧಿ ಇಲ್ಲದೆ ಅವ್ರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಹೇಗಿದೆ ಡ್ಯಾಡ್ ನನ್ನ ಮಾಸ್ಟರ್ ಪ್ಲ್ಯಾನ್? ನಿನ್ನ ಪ್ಲ್ಯಾನ್ ಸರಿಯಾಗೇ ಇದೆ, ಆದರೆ ಇದರಿಂದ ನಿನಗೇನು ಉಪಯೋಗ? ಏನು ಡ್ಯಾಡ್ ಈಗ ಹೇಳ್ತೀರಾ? ಸೂರ್ಯ ರಾಜೀನಾಮೆ ಕೊಟ್ಮೇಲೆ ನೆಕ್ಸ್ಟ್ MLA ಸ್ಥಾನಕ್ಕೆ ನಾನೇ ಕಂಟೆಸ್ಟ್ ಮಾಡೋದು. ಏನು ಸೂರ್ಯನ ಎದುರು ನಿಂತು ಗೆದ್ದು ಬಂದ ಮಾತ್ರಕ್ಕೆ ಏನಾಗತ್ತೆ? ಇದೇನು ಡ್ಯಾಡ್ ಈಗ ಕೇಳ್ತೀರಾ? ನಾನು MLA ಆಗ್ತೀನಿ ಡ್ಯಾಡ್. MLA ಆಗ್ತೇ ನಿಜ, ಆದರೆ ನೀನು MLA ಆಗಿ ಸೂರ್ಯನ ಮೇಲೆ ಸೇಟ್ ತೀರಿಸ್ಕೊಂಡೆ ಅಂತ ನಿಮ್ಮಮ್ಮ ನಿಂದ ದೂರ ಆದರೆ ಏನು ಮಾಡ್ತೀಯ? ಹಾಗೇನು ಆಗಲ್ಲ ಡ್ಯಾಡ್. ಅಮ್ಮ ಸೂರ್ಯನ ಬಿಟ್ಟು ಬರ್ತಾಳೆ ಅಂತ ನಿನಗೆ ನಂಬಿಕೆ ಇದೆಯಾ? ನೀನು MLA ಆಗೋಕ್ಕಿಂತ ಹೆಚ್ಚಾಗಿ ನಿಮ್ಮಮ್ಮ ನಿನ್ನ ಜೊತೆ ಬರ್ತಾಳ ಅನ್ನೋದು ನಮಗೆ ಬೇಕಾಗಿರೋದು. ಅವಳು ಬಂದರೆ ನಾವೆಲ್ಲ ಒಟ್ಟಿಗೆ ಇರ್ಬೋದು, ಅತ್ತ ನಿಂಗೆ ಮೊದಲು ಬೇಕಾಗಿರೋದು. ಹೌದು, ಆದರೆ ನೋಡಾದಿ, ಯಾವ ಫೈಲು ನಿಮ್ಮ ಅಮ್ಮನ ನಿನ್ನ ಜೊತೆ ಕರ್ಕೊಂಬರೋಕ್ಕೆ ಉಪಯೋಗ ಬರುತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ಕೊ. ಅದು ನಿನಗೂ ಉಪಯೋಗ ಬರುತ್ತೆ, ನನ್ನ ಆಸೆನೂ ಈಡೇರುತ್ತೆ. ನೀವು ಹೇಳೋದೇನೋ ಸರಿ, ಬಟ್ ಸೂರ್ಯನ ಮೇಲೆ ಸೇಟ್ ತೀರಿಸ್ಕೊಳ್ಳೋದಾಗಲಿ ಅವನ್ನ MLA ಪಟ್ಟದಿಂದ ಇಳಿಸೋದಾಗಲಿ ನಮಗೆ ಮತ್ತೆ ಅವಕಾಶ ಸಿಗತ್ತೆ. ಆದರೆ 6 ದಿನ ನಿನ್ನ ಜೊತೆ ಕರ್ಕೊಂಬರೋದಕ್ಕೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಮೊದಲು ಅದನ್ನು ಬಳಸ್ಕೊ, ಈಗ ನಮ್ಗೆ ಅದು ಮುಖ್ಯ. ಡ್ಯಾಡ್ ನೀವು ಹೇಳೋದೇನೋ ಸರಿನೇ, ಬಟ್ ನನಗೇನು ಮಾಡೋ ಅಂತೀರಾ? ಮೊದಲು ಹೋಗಿ ಸೂರ್ಯನ ಮುಂದೆ ಈ ಫೈಲ್ ಇಡು.